ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಅಮಿತ್ ವ್ಲಾಗ್ಸ್ ಆ್ಯಂಡ್ ಕುಕಿಂಗ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ಈ ದಿನ ಹೊಸ ವರ್ಷಕ್ಕೆ ರವೆಯಿಂದ ಕೇಕ್ ಮಾಡೋದು ಹೇಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸೊ ನೋಡ್ತಿದ್ದೀರಾ ಅಲ್ವಾ, ಕೇಕ್ ಎಷ್ಟು ಸ್ಪಾಂಜಿಯಾಗಿ ತುಂಬ ಸಾಫ್ಟಾಗಿ ಬಂದಿದೆ ಅಂತ. ನೀವು ಕೂಡ ಇದೇ ರೀತಿ ಕೇಕ್ ಮಾಡ್ಕೊಳ್ಬೇಕು ಅಂದರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನಾನು ಈ ಕೇಕ್ ಮಾಡೋದಕ್ಕೆ ಯಾವುದೇ ರೀತಿ ಎಗ್ ಆಗಲಿ ಓವನ್ ಆಗಲಿ ಬಳಸಿಲ್ಲ. ಮನೇಲಿರುವಂತಹ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ಬಿಟ್ಟು ಕೇಕನ್ನು ಮಾಡಿದ್ದೀನಿ. ಸೊ ತುಂಬ ಈಸಿಯಾಗಿ ಈ ಕೇಕ್ನ ಮಾಡ್ಕೊಳ್ಬೋದು. ಈ ಕೇಕನ್ನು ಬರ್ತ್ಡೇಗಾಗಲಿ ಅಥವಾ ಹೊಸ ವರ್ಷಕ್ಕಾಗಲಿ ಅಥವಾ ಮನೆಯಲ್ಲಿ ಮಕ್ಕಳಿಗೆ ಯಾವಾಗ ಬೇಕಾದರೂ ಮಾಡಿಕೊಡ್ಬೋದು. ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ, ದೊಡ್ಡವ್ರಿಗೂ ಕೂಡ ಇಷ್ಟ ಆಗುತ್ತೆ. ಬನ್ನಿ ಹಾಗಾದರೆ ರವೆಯಿಂದ ಕೇಕ್ ಮಾಡೋದು ಹೇಗೆ ಅಂತ ನೋಡೋಣ. ರವೆ ಕೇಕ್ ಮಾಡೋದಕ್ಕೆ ನಾನಿಲ್ಲಿ 1 ಕಪ್ಪಷ್ಟು ಚಿರೋಟಿ ರವೆನ ತೊಗೊಂಡಿದ್ದೀನಿ. ಸೊ ಚಿರೋಟಿ ರವೆಯನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಅರ್ಧ ಕಪ್ಪಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಅರ್ಧ ಕಪ್ಪಷ್ಟು ಕಾಯಿಸಿ ಆರಿಸಿರುವಂತಹ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1/4 ಕಪ್ಪಷ್ಟು ಅಡುಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1/4 ಕಪ್ಪಷ್ಟು ಮೊಸರು ಹಾಕ್ಕೊಳ್ತಾ ಇದ್ದೀನಿ. ಸೊ ಇದಿಷ್ಟನ್ನು ನುಣ್ಣಗೆ ಪೇಸ್ಟ್ ರೀತಿಯಲ್ಲಿ ರುಬ್ಕೊಂಡು ಬರೋಣ. ಸೊ ನೋಡಿ, ನಾನು ಈ ರೀತಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ಸೊ ರವೆ ಎಲ್ಲ ಫುಲ್ಲು ನುಣ್ಣಗಾಗಬೇಕು. ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ನಾವು ರುಬ್ಬಿಟ್ಕೊಳ್ಳೋಣ. ಸೊ ನೋಡಿ, ರುಬ್ಬಿರೋ ಮಿಶ್ರಣನ ನಾನು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನಿಮ್ಮ ಹತ್ರ ಒಂದು ರಿಕ್ವೆಸ್ಟು, ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ನೋಡಿ. ಸೊ ನೋಡಿ, ನಾನು ರುಬ್ಬಿರೋ ಮಿಶ್ರಣ ಎಲ್ಲ ಹಾಕ್ಕೊಂಡಿದ್ದೀನಿ ಬೌಲ್ಗೆ. ಈಗ ಇದು ಒಂದು 15 ನಿಮಿಷ ನೆನ್ಕೊಳ್ಬೇಕು. ಯಾಕಂದರೆ ರವೆ ಹಾಕಿ ಮಾಡ್ತಿರೋದ್ರಿಂದ ರವೆ 15 ನಿಮಿಷ ನೆನೆಸ್ಕೊಳ್ಬೇಕಾಗುತ್ತೆ. ಸೊ 15 ನಿಮಿಷ ನೆನೆಸ್ಕೊಂಡ್ಮೇಲೆ ನಾನು ತೋರಿಸ್ತೀನಿ. ಸೊ ನೋಡಿ, 15 ನಿಮಿಷ ನೆನೆಸ್ಕೊಂಡಿದ್ದೀನಿ. ಈಗ ಕ್ಯಾಪ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಎಲ್ಲ ಚೆನ್ನಾಗಿ ನೆನ್ಕೊಂಡಿದೆ ರವೆ ಎಲ್ಲ. ಸೊ ಈಗ ನಾವು ಇದಕ್ಕೆ ಇನ್ನೂ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಳ್ಳೋಣ. ಸೊ ನೋಡಿ, ಒಂದು ಸಲ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವಾಗ ನಾವು ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಳ್ಳೋಣ. ಇನ್ನೂ ಸ್ವಲ್ಪ ನಾನು 1 ಟೇಬಲ್ ಸ್ಪೂನು ಬೇಕಿಂಗ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1/4 ಟೇಬಲ್ ಸ್ಪೂನು ಅಡುಗೆ ಸೋಡಾ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1-2 ಟೇಬಲ್ ಸ್ಪೂನ್ ಹಾಲು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಕೇಕ್ ಬ್ಯಾಟರ್ ಹೆಂಗಿರಬೇಕು ಅಂತಂದರೆ, ಇಡ್ಲಿ ಮಾಡ್ಕೊಳ್ತೀವಿ ಅಲ್ವಾ, ಇಡ್ಲಿ ಹಿಟ್ಟಿನ ಹದಕ್ಕೆ ಇರಬೇಕು. ಸೊ ತೀರಾ ತೆಳುವಾಗಿ ಇರಬಾರ್ದು, ಫುಲ್ಲು ಗಟ್ಟಿಗೂ ಇರಬಾರ್ದು. ಇಡ್ಲಿ ಹಿಟ್ಟಿರುತ್ತೆ ಅಲ್ವಾ, ಆ ರೀತಿ ನಾವು ಕೇಕ್ ಬ್ಯಾಟರ್ನ ರೆಡಿ ಮಾಡ್ಕೊಳ್ಬೇಕು. ಸೊ ನೋಡಿ, ನಾನು ಈ ರೀತಿ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪನೂ ಬಬಲ್ಸ್ ಬರಬಾರ್ದು ಈ ಕೇಕ್ ಮಾಡುವಾಗ. ಸೊ ಆ ರೀತಿ ನೀಟಾಗಿ ಬಬಲ್ಸ್ ಇಲ್ದಂಗೆ ಹಾಗೆ ಸ್ವಲ್ಪನೂ ಗಂಟು ಇಲ್ದಂಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ 1 ಟೇಬಲ್ ಸ್ಪೂನಷ್ಟು ಟೂಟಿ ಫ್ರೂಟಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಟೂಟಿ ಫ್ರೂಟಿಗೆ ಸ್ವಲ್ಪ ಸಕ್ಕರೆ ಪೌಡರ್ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಮಿಕ್ಸ್ ಮಾಡಿಬಿಟ್ಟು ನಾವು ಮಾಡಿಟ್ಕೊಂಡಿರುವ ಕೇಕ್ ಬ್ಯಾಟರ್ಗೆ ಹಾಕ್ಕೊಳ್ಳೋಣ. ಸೊ ನಿಮ್ಮ ಹತ್ರ ಟೂಟಿ ಫ್ರೂಟಿ ಇದ್ದರೆ ಹಾಕ್ಕೊಳ್ಳಿ ಕೇಕ್ಗೆ. ಇಲ್ಲ ಅಂತಂದರೆ ಡ್ರೈ ಫ್ರೂಟ್ಸ್ ಯಾವುದಾದ್ರೂ ಇತ್ತು ಅಂತಂದರೆ ಮನೆಯಲ್ಲಿ ಡ್ರೈ ಫ್ರೂಟ್ಸ್ ಕೂಡ ಹಾಕ್ಕೊಳ್ಬೋದು. ಸೊ ನನ್ನ ಹತ್ರ ಟೂಟಿ ಫ್ರೂಟಿ ಇರೋದ್ರಿಂದ ಹಾಕ್ಕೊಂಡಿದ್ದೀನಿ. ಈಗ ನೋಡಿ, ಮಿಕ್ಸ್ ಮಾಡಿಕೊಂಡು ಒಂದು ಸಲ 1 ಟೇಬಲ್ ಸ್ಪೂನಷ್ಟು ವೆನಿಲಾ ಎಸೆನ್ಸ್ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಮನೇಲಿ ವೆನಿಲಾ ಎಸೆನ್ಸ್ ಇಲ್ಲ ಅಂತಂದರೆ ಏಲಕ್ಕಿ ಪುಡಿ ಕೂಡ ಹಾಕ್ಕೊಳ್ಬೋದು, ಒಂದು ಅರ್ಧ ಟೇಬಲ್ ಸ್ಪೂನು. ಸೊ ನಾನಿಲ್ಲಿ ವೆನಿಲಾ ಎಸೆನ್ಸ್ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ಕೇಕ್ ಬ್ಯಾಟರ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಕೇಕ್ ಬ್ಯಾಟರ್ ಹಾಕೋದಕ್ಕೆ ಒಂದು ಬಾಕ್ಸ್ಗೆ ನಾನು ಒಂದು ಪೇಪರ್ ಹಾಕ್ಬಿಟ್ಟು ಎಣ್ಣೆನ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಹತ್ರ ಬಟರ್ ಪೇಪರ್ ಇತ್ತು ಅಂದರೆ ಬಟರ್ ಪೇಪರ್ ಹಾಕ್ಕೊಳ್ಳಿ. ಬಟರ್ ಪೇಪರ್ ಇಲ್ಲ ಅಂತಂದರೆ A4 ಶೀಟ್ ಇರುತ್ತೆ ಅಲ್ವಾ, ಅದನ್ನು ಕಟ್ ಮಾಡಿಬಿಟ್ಟು ಹಾಕ್ಕೊಳ್ಳಿ. ಸೊ ನಾನು ಎಣ್ಣೆನ ಅಪ್ಲೈ ಮಾಡಿಬಿಟ್ಟು ಈಗ ಕೇಕ್ ಬ್ಯಾಟರ್ನ ಒಂದು ಬಾಕ್ಸ್ಗೆ ಹಾಕ್ಕೊಳ್ತಾ ಇದ್ದೀನಿ. ಕೇಕ್ ಬ್ಯಾಟರ್ ಹಾಕ್ಕೊಂಡ್ಮೇಲೆ ಈ ರೀತಿ ಟ್ಯಾಪ್ ಮಾಡಬೇಕು. ನೋಡಿ, ಏನಾದರೂ ಏರ್ ಬಬಲ್ಸ್ ಇತ್ತು ಅಂದರೆ ಹೋಗುತ್ತೆ ಈ ರೀತಿ ಟ್ಯಾಪ್ ಮಾಡೋದ್ರಿಂದ. ಈಗ ಕೇಕ್ ಮಾಡ್ಕೊಳ್ಳೋದಕ್ಕೆ ನಾನು ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಕಡಾಯಿಗೆ ಸ್ಟ್ಯಾಂಡ್ ಇಟ್ಬಿಟ್ಟು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಒಂದು 10 ನಿಮಿಷ ಕಾಯೋದಕ್ಕೆ ಬಿಡ್ತಾ ಇದ್ದೀನಿ. ಸೊ ಕಡಾಯಿ ಚೆನ್ನಾಗಿ ಕಾಯಬೇಕು. ಸೊ ನೋಡಿ, ಒಂದು 10 ನಿಮಿಷ ಕಡಾಯಿನ ಕಾಯಿಸ್ಕೊಂಡಿದ್ದೀನಿ. ಈಗ ಪ್ಲೇಟ್ ಓಪನ್ ಮಾಡಿಬಿಟ್ಟು ಕಾದಿರುವಂತಹ ಕಡಾಯಿಗೆ ಕೇಕ್ ಬ್ಯಾಟರ್ ರೆಡಿ ಮಾಡ್ಕೊಂಡಿದ್ದೆ ಅಲ್ವಾ, ಸೊ ಆ ಬಾಕ್ಸನ್ನು ಇಟ್ಕೊಳ್ತಾ ಇದ್ದೀನಿ. ಇಟ್ಬಿಟ್ಟು ಪ್ಲೇಟ್ ಮುಚ್ಚಿಬಿಟ್ಟು ಒಂದು 10 ನಿಮಿಷ ಬೇಯಿಸ್ಕೊಳ್ತೀನಿ ನಾನು. ಈಗ ನೋಡಿ, 10 ನಿಮಿಷ ಕೇಕನ್ನು ಬೇಯಿಸ್ಕೊಂಡಿದ್ದೀನಿ. ಸೊ ಕೇಕು ಒಂದು 10 ನಿಮಿಷ ಬೆಂದಿದೆ ಅಷ್ಟೇ. ಈಗ ಕೇಕ್ ಮೇಲೆ ಸ್ವಲ್ಪ ಟೂಟಿ ಫ್ರೂಟಿನ ಹಾಕ್ಕೊಳ್ತಾ ಇದ್ದೀನಿ. ಸೊ ಚೆನ್ನಾಗಿ ಕಾಣಿಸುತ್ತೆ ಅನ್ನೋದಕ್ಕೋಸ್ಕರ. ಹಾಗೆ ನಮಗೆ ಕೇಕ್ ತಿನ್ನುವಾಗ ಟೂಟಿ ಫ್ರೂಟಿ ಸಿಗ್ತಾ ಇದ್ದರೆ ಅದ್ರ ಮಜಾನೇ ಬೇರೆ, ತುಂಬ ಚೆನ್ನಾಗಿರುತ್ತೆ. ಸೊ ಈಗ ಪ್ಲೇಟ್ ಮುಚ್ಚಿಬಿಟ್ಟು ನಾನು ಅರ್ಧ ಗಂಟೆ ಬೇಯಿಸ್ಕೊಳ್ತೀನಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು. ಕೇಕ್ ಮಾಡೋದಕ್ಕೆ ಕರೆಕ್ಟಾಗಿ 40 ನಿಮಿಷ ಬೇಕಾಗುತ್ತೆ. ನಾನಿಲ್ಲಿ ಆಲ್ರೆಡಿ 10 ನಿಮಿಷ
ಬೇಯಿಸ್ಕೊಂಡು ಅದಾದಮೇಲೆ ಟೂಟಿ ಫ್ರೂಟಿ ಹಾಕಿಬಿಟ್ಟು 30 ನಿಮಿಷ ಮತ್ತೆ ಬೇಯಿಸ್ಕೊಳ್ತಾ ಇದ್ದೀನಿ. ಸೊ ನೋಡಿ, ನಾನು 30 ನಿಮಿಷ ಬೇಯಿಸ್ಕೊಂಡ್ಬಿಟ್ಟು ತೋರಿಸ್ತಾ ಇದ್ದೀನಿ ಎಷ್ಟು ಸಖತ್ತಾಗಿ ಕೇಕು ಉಬ್ಬಿ ಬಂದಿದೆ ಅಂತ. ಸೊ ನೋಡ್ತಿರ್ಬೋದು ನೀವು, ತುಂಬ ಚೆನ್ನಾಗಾಗಿದೆ ಕೇಕು. ಈಗ ಕೇಕ್ ಆಗಿದೆಯೋ ಇಲ್ವೋ ಅಂತ ಚೆಕ್ ಮಾಡೋದಕ್ಕೋಸ್ಕರ ಒಂದು ಟೂತ್ ಪಿಕ್ ಇಕ್ಬಿಟ್ಟು ತೋರಿಸ್ತಾ ಇದ್ದೀನಿ. ಟೂತ್ ಪಿಕ್ಕಿಗೆ ಸ್ವಲ್ಪನೂ ಕೇಕ್ ಹತ್ಕೊಂಡಿಲ್ಲ. ಸ್ವಲ್ಪ ಏನಾದರೂ ಕೇಕ್ದು ಹತ್ಕೊಳ್ತು ಅಂತಂದರೆ ಇನ್ನೊಂದು ಸ್ವಲ್ಪ ಬೇಯಿಸ್ಕೊಳ್ಬೇಕಾಗುತ್ತೆ. ಸೊ ಇಲ್ಲಿ ಕೇಕು ಪರ್ಫೆಕ್ಟಾಗಿ ರೆಡಿಯಾಗಿದೆ. ಈ ಕೇಕನ್ನು ಇವಾಗ ತಕ್ಕೊಳ್ತಾ ಇದ್ದೀನಿ ಕಡಿಗೆ. ಸೊ ಅದರಲ್ಲೇ ಬಿಟ್ಬಿಟ್ರೆ ಬೇಗ ತಣ್ಣಗಾಗೋದಿಲ್ಲ, ಹಾಗಾಗಿ ಕಡಿಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಸೊ ಇದನ್ನು ಕಡಿಗೆ ಇಟ್ಕೊಂಡ್ಬಿಟ್ಟು ತಣ್ಣಗಾಗೋದಕ್ಕೆ ಬಿಡ್ತಾ ಇದ್ದೀನಿ. ನೋಡಿ, ಕೇಕ್ ಈಗ ಕಂಪ್ಲೀಟಾಗಿ ತಣ್ಣಗಾಗಿದೆ. ಈಗ ಒಂದು ಪ್ಲೇಟ್ಗೆ ಸಪ್ರೇಟಾಗಿ ಕೇಕನ್ನು ತೆಗೆದಿಟ್ಕೊಳ್ಳೋಣ. ಸೊ ನೋಡಿ ಎಷ್ಟು ಸಖತ್ತಾಗಿ ಕೇಕ್ ಬಂದಿದೆ ಅಂತ. ಸೊ ಕೇಕ್ ಮೇಲಿರುವಂತಹ ಪೇಪರನ್ನು ಕೂಡ ತಗೊಳ್ತಾ ಇದ್ದೀನಿ. ಸೊ ನೋಡಿ ಎಷ್ಟು ಸ್ಪಾಂಜಿಯಾಗಿ ಎಷ್ಟು ಸಖತ್ತಾಗಿ ಕೇಕ್ ಬಂದಿದೆ ಅಂತ. ಸೊ ನೀವು ಕೂಡ ಇದೇ ವಿಧಾನದಲ್ಲಿ ಕೇಕನ್ನು ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಮನೇಲಿರುವಂತಹ ಪದಾರ್ಥಗಳನ್ನ ಬಳಸ್ಕೊಂಡ್ಬಿಟ್ಟು ಕೇಕನ್ನು ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು. ಸೊ ನಾನೀಗ ಕೇಕನ್ನು ಕಟ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ ಎಷ್ಟು ಸಖತ್ತಾಗಿ ಕೇಕ್ ಬಂದಿದೆ ಅಂತ. ನೋಡಿ, ಬೇಕ್ರಿಯಲ್ಲಿ ತರುವಂತಹ ಕೇಕ್ ಥರನೇ ಆಗಿದೆ ಇದು. ಸೊ ಎಷ್ಟು ಸಾಫ್ಟಾಗಿ ಸ್ಪಾಂಜಿಯಾಗಿ ಆಗಿದೆ ಕೇಕು, ತುಂಬಾ ಚೆನ್ನಾಗಾಗಿದೆ. ಸೊ ನೀವು ಕೂಡ ಮಕ್ಕಳಿಗೆ ಇದೇ ರೀತಿ ಮಾಡಿಕೊಡ್ಬೋದು ಮನೆಯಲ್ಲಿ. ಅಥವಾ ಇವಾಗ ಹೊಸ ವರ್ಷ ಬೇರೆ ಬಂತು, ಹೊಸ ವರ್ಷಕ್ಕೂ ಕೂಡ ಮನೆಯಲ್ಲಿ ಇದೇ ರೀತಿ ಕೇಕ್ನ ಮಾಡಿಬಿಟ್ಟು ಕಟ್ ಮಾಡ್ಬೋದು. ಸೊ ನೋಡಿ ಒಳಗಡೆ ಎಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಸೊ ತುಂಬ ಚೆನ್ನಾಗಾಗಿದೆ ಕೇಕು. ಖಂಡಿತವಾಗ್ಲೂ ಒಂದು ಸಲ ಈ ವಿಧಾನದಲ್ಲಿ ಕೇಕನ್ನು ಟ್ರೈ ಮಾಡಿ ನೋಡಿ. ನಿಮ್ಮೆಲ್ಲರಿಗೂ ಇವತ್ತು ತೋರಿಸಿರುವಂತಹ ಕೇಕ್ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮ್ಲೀಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.